ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಆಗಸ್ಟ್ 15, 1947 ಇಡೀ ದೇಶವೇ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ಅಂದು ತೇಲುತ್ತಿತ್ತು. ಬ್ರಿಟಿಷರ 200 ವರ್ಷಗಳ ಗುಲಾಮಗಿರಿಯಿಂದ ಭಾರತ ಮುಕ್ತವಾಗಿತ್ತು. ಆದರೆ ಇಡೀ ದೇಶ ಸಂಭ್ರಮಿಸುತ್ತಿದ್ದ ಆ ಹೊತ್ತಿನಲ್ಲಿ ಭಾರತದ ಪಶ್ಚಿಮ ಕರಾವಳಿಯ ಒಂದು ಸುಂದರ ಭೂಭಾಗ ಮಾತ್ರ ಕತ್ತಲಲ್ಲೇ ಮುಳುಗಿತ್ತು. ಹೌದು, ಅದುವೇ ಗೋವಾ. ನಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕಿತೆ ಹೊರತು ಗೋವಾವನ್ನು ಆಳುತ್ತಿದ್ದ ಕ್ರೂರ ಪೋರ್ಚುಗೀಸರಿಂದ ಅಲ್ಲ. ಭಾರತದ ನಕ್ಷೆಯಲ್ಲೇ ಇದ್ದು ಭಾರತದ ರಕ್ತವನ್ನೇ ಹಂಚಿಕೊಂಡಿದ್ದ ಗೋವಾ ಇನ್ನೂ ಪರಕೀಯರ ಹಿಡಿತದಲ್ಲೇ ನರಳುತ್ತಿತ್ತು. ಈ ಕತೆ ಆ ಗೋವಾವನ್ನು ತಾಯ್ನಾಡಿನ ಮಡಿಲಿಗೆ ಸೇರಿಸಲು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಪ್ರಾಣದ ಹಂಗು ತೊರೆದು ನಡೆಸಿದ ರೋಮಾಂಚನಕಾರಿ ಹೋರಾಟದ್ದು. ಪೋರ್ಚುಗೀಸರು ಭಾರತಕ್ಕೆ ಬಂದಿದ್ದು ಬ್ರಿಟಿಷರಿಗಿಂತಲೂ ಮೊದಲು. ಅಂದರೆ ಸುಮಾರು 450 ವರ್ಷಗಳ ಕಾಲ ಅವರು ಗೋವಾವನ್ನು ಆಳಿದ್ದರು. 1947 ನಂತರ ಅಂದಿನ ಭಾರತ ಸರ್ಕಾರ ಪೋರ್ಚುಗೀಸರೊಂದಿಗೆ ಶಾಂತಿ ಮಾತುಕತೆಗೆ ಪ್ರಯತ್ನ ಮಾಡಿತ್ತು. ಆದರೆ ಪೋರ್ಚುಗೀಸ್ ಸರ್ವಾಧಿಕಾರಿ ಆಂಟೋನಿಯೋ ಸಾಲಾಜರ್ ಗೋವಾ ಪೋರ್ಚುಗಲ್ ದೇಶದ ಒಂದು ಪ್ರಾಂತ್ಯ, ಅದನ್ನು ಭಾರತಕ್ಕೆ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಅಂತ ಹಠ ಹಿಡಿದು ಕುಳಿತಿದ್ದ. ಅಷ್ಟೇ ಅಲ್ಲ, ಗೋವಾದಲ್ಲಿ ಭಾರತೀಯ ಸಂಸ್ಕೃತಿ, ಭಾಷೆ, ಹಿಂದೂ ಧರ್ಮದ ಆಚರಣೆಗಳ ಮೇಲೆ ತೀವ್ರವಾದಂತಹ ನಿರ್ಬಂಧವನ್ನು ಕೂಡ ಹೇರಿತ. ಗೋವಾದ ಯುವಕರು ಒಂದು ವೇಳೆ ಸ್ವಾತಂತ್ರ್ಯಕ್ಕಾಗಿ ಧ್ವನಿ ಎತ್ತಿದರೆ ಅವರನ್ನು ಜೈಲಿಗೆ ತಳ್ಳಿ ಅಮಾನವೀಯವಾಗಿ ಚಿತ್ರಹಿಂಸೆ ಕೊಡಲಾಗ್ತಿತ್ತು. ಅಂತಾರಾಷ್ಟ್ರೀಯ ನಿಯಮಗಳ ನೆಪವೊಡ್ಡಿ ಅಂದಿನ ದೆಹಲಿ ಸರ್ಕಾರ ಮಿಲಿಟರಿ ಕ್ರಮ ಕೈಗೊಳ್ಳಲು ಹಿಂಜರಿಯುತ್ತಿದ್ದ ಸಂದರ್ಭದಲ್ಲಿ ನಮ್ಮ ದೇಶದ ಭೂಮಿಯನ್ನು ಪರಕೀಯರ ಕೈಯಲ್ಲಿ ಇರಲು ಬಿಡುವುದಿಲ್ಲ ಅನ್ನುವ ಶಪಥವನ್ನು ಮಾಡಿತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ದೇಶದಾದ್ಯಂತ ಅವತ್ತು ಎದ್ದು ನಿಂತು ಹೋರಾಟಕ್ಕೆ ಸನ್ನದ್ಧರಾಗಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು. 1954 ಜುಲೈ ತಿಂಗಳು ಗೋವಾಕ್ಕೆ ಮುನ್ನ ಪೋರ್ಚುಗೀಸರ ಹಿಡಿತದಲ್ಲಿದ್ದ ದಾದ್ರಾ ಮತ್ತು ಹವೇಲಿ ಎಂಬ ಸಣ್ಣ ನಗರಗಳನ್ನು ಮುಕ್ತಗೊಳಿಸಲು RSS ಒಂದು ರಹಸ್ಯ ತಂತ್ರವನ್ನು ರೂಪಿಸಿತು. RSSನ ಹಿರಿಯ ಪ್ರಚಾರಕರಾಗಿದ್ದಂತಹ ರಾಜಾಬಾವ್ ವಾಕಣಕರ್, ನಾನಾ ಕಾಜ್ರೇಕರ್ ಮತ್ತು ಕ್ರಾಂತಿಕಾರಿ ಸಂಘಟನೆಯಾದ ಆಜಾದ್ ಗೋಮಂತಕ್ ದಳದ ಯುವಕರು ಒಟ್ಟಾಗಿ ಸೇರಿ ಒಂದು ಸಶಸ್ತ್ರ ಪಡೆಯನ್ನು ಸಿದ್ಧಪಡಿಸಿದವು. ಇವರಿಗೆಲ್ಲ ಬೆಂಬಲವಾಗಿ ನಿಂತವರು ಮುಂದೆ ಗೋವಾದ ಮೊದಲ ಮುಖ್ಯಮಂತ್ರಿಯಾದ RSSನ ಭಾವು ಸಾಹೇಬ್ ಬಂದೋಡ್ಕರ್. ಜುಲೈ 22, 1954 ಭೀಕರ ಮಳೆಯ ರಾತ್ರಿ RSSನ ಸ್ವಯಂ ಸೇವಕರು ಮತ್ತು ಕ್ರಾಂತಿಕಾರಿಗಳ ತಂಡ ದಾದ್ರಾದ ಪೋರ್ಚುಗೀಸ್ ಪೊಲೀಸ್ ಚೌಕಿಯ ಮೇಲೆ ಹಠಾತ್ ದಾಳಿಯನ್ನು ನಡೆಸಿತು. ಸ್ವಯಂ ಸೇವಕರ ಶೌರ್ಯದ ಮುಂದೆ ನಿಲ್ಲಲಾಗದ ಪೋರ್ಚುಗೀಸ್ ಸೈನಿಕರು ಶಸ್ತ್ರ ತ್ಯಾಗವನ್ನು ಮಾಡಿದರು. ಕೇವಲ ಕೆಲವೇ ದಿನಗಳಲ್ಲಿ ಆಗಸ್ಟ್ 2 ವೇಳೆಗೆ ಇಡೀ ನಗರ ಹವೇಲಿ ಪೋರ್ಚುಗೀಸ್ ಮುಕ್ತವಾಯಿತು. ಸ್ವಯಂ ಸೇವಕರು ಪೋರ್ಚುಗೀಸ್ ಧ್ವಜವನ್ನು ಕಿತ್ತೆಸೆದು ಭಾರತದ ತ್ರಿವರ್ಣ ಧ್ವಜವನ್ನು ಅಲ್ಲಿ ಹಾರಿಸಿದರು. ಈ ಯಶಸ್ಸು ದೇಶದಾದ್ಯಂತ ಇದ್ದ RSS ಕಾರ್ಯಕರ್ತರಲ್ಲಿ ಹೊಸ ಕಿಚ್ಚನ್ನು ಹೊತ್ತಿಸಿತು. ಈಗ ಅವರ ಮುಂದಿದ್ದ ಏಕೈಕ ಗುರಿ ಗೋವಾ ಆಗಿತ್ತು. 1955 ಗೋವಾ ವಿಮೋಚನೆಗಾಗಿ ದೇಶದ ಪ್ರಮುಖ ಪಕ್ಷಗಳು ಒಟ್ಟಾಗಿ ಗೋವಾ ವಿಮೋಚನಾ ಸಹಾಯ ಸಮಿತಿಯನ್ನು ರಚಿಸಿದವು. ಈ ಸಮಿತಿಯ ಪ್ರಮುಖ ಕಾರ್ಯದರ್ಶಿಯಾಗಿದ್ದವರು ಕರ್ನಾಟಕದ ಹೆಮ್ಮೆಯ ಮಗ RSSನ ಧೀಮಂತ ನಾಯಕ ಜಗನ್ನಾಥರಾವ್ ಜೋಶಿ. ಇವರ ಕರೆಗೆ ಓಗೊಟ್ಟು ದೇಶದ ಮೂಲೆ ಮೂಲೆಗಳಿಂದ ಸಹಸ್ರಾರು RSS ಸ್ವಯಂ ಸೇವಕರು ಗೋವಾ ಗಡಿಯಾಗಿದ್ದ ತುಡಾಮ್ ಮತ್ತು ಪತ್ರಾದೇವಿ ಕಡೆಗೆ ಧಾವಿಸಿದರು. ಆಗಸ್ಟ್ 15, 1955 ಭಾರತದ 9ನೇ ಸ್ವಾತಂತ್ರ್ಯ ದಿನೋತ್ಸವ. ಗೋವಾ ಗಡಿಯಲ್ಲಿ ನಿಂತಿದ್ದ ಸಾವಿರಾರು ನಿಶಸ್ತ್ರ ಸತ್ಯಾಗ್ರಹಿಗಳ ಕೈಯಲ್ಲಿ ಕೇವಲ ಭಾರತದ ತ್ರಿವರ್ಣ ಧ್ವಜವಿತ್ತು. ಆದರೆ ಎದುರುಗಡೆ ನಿಂತಿದ್ದಂತಹ ಪೋರ್ಚುಗೀಸ್ ಸೈನಿಕರ ಕೈಯಲ್ಲಿ ಅತ್ಯಾಧುನಿಕ ಗನ್ಗಳಿದ್ವು. ಪೋರ್ಚುಗೀಸ್ ಅಧಿಕಾರಿಗಳು ಯಾರಾದರೂ ಗಡಿ ದಾಟಿದರೆ ಜೈಲಲ್ಲ, ನೇರ ಗುಂಡು ಎಂದು ಎಚ್ಚರಿಕೆ ನೀಡಿದರು. ಆದರೂ ಸಂಘದ ಸ್ವಯಂ ಸೇವಕರು ಹೆದರಲಿಲ್ಲ. ಭಾರತ್ ಮಾತಾ ಕಿ ಜೈ ಅನ್ನುವ ಘೋಷಣೆಯೊಂದಿಗೆ ಗಡಿಯೊಳಗೆ ನುಗ್ಗಿದರು. ಇದೇ ಹೊತ್ತಿನಲ್ಲಿ ಮಧ್ಯಪ್ರದೇಶದ ಉಜ್ಜಯಿನಿಯಿಂದ ಬಂದಿದ್ದ RSSನ ವೀರ ಯುವಕ ರಾಜಾಬಾವ್ ಮಹಾಕಲ್ ಸತ್ಯಾಗ್ರಹಿಗಳ ಮುಂಚೂಣಿಯಲ್ಲಿದ್ದರು. ಪೋರ್ಚುಗೀಸ್ ಸೈನಿಕರು ಗುಂಡಿನ ಮಳೆಯನ್ನು ಗರೆದರು. ಒಂದು ಗುಂಡಂತೂ ನೇರವಾಗಿ ರಾಜಾಬಾವು ಅವರ ಎದೆಗೆ ನಾಟಿತು. ರಕ್ತದ ಮಡುವಿನಲ್ಲಿ ಬೀಳುತ್ತಿದ್ದರು. ತಮ್ಮ ಕೈಲಿದ್ದ ತ್ರಿವರ್ಣ ಧ್ವಜವನ್ನು ನೆಲಕ್ಕೆ ಬೀಳುವುದಕ್ಕೆ ಬಿಡಲಿಲ್ಲ. ತಮ್ಮ ಕೊನೆಯ ಉಸಿರಿರುವವರೆಗೂ ಧ್ವಜವನ್ನು ಎತ್ತಿ ಹಿಡಿದು ತಾಯ್ನಾಡಿನ ಮಡಿಲಿಗೆ ಜಾರಿ ಹೋದರು. ಅದೇ ಪಂಜಾಬ್ನ ಸ್ವಯಂ ಸೇವಕ ಅಮೀರ್ ಚಂದ್ ಗುಪ್ತು ಕೂಡ ಪೋರ್ಚುಗೀಸರ ಗುಂಡಿಗೆ ಬಲಿಯಾಗಿ ಹುತಾತ್ಮರಾದರು. ಒಂದೆಡೆ ತೀವ್ರವಾಗಿ ಗಾಯಗೊಂಡಿದ್ದಂತಹ ಜಗನ್ನಾಥರಾವ್ ಜೋಶಿ ಇವರನ್ನು ಪೋರ್ಚುಗೀಸ್ ಪೊಲೀಸರು ಬಂಧಿಸಿ ಜೈಲಿಗೆ ತಳ್ಳಿದ್ರು. ಜೈಲಿನಲ್ಲಿ ಅವರಿಗೆ ಮೃಗೀಯವಾದ ಚಿತ್ರಹಿಂಸೆ ನೀಡಲಾಯಿತು. ನನ್ನ ದೇಶದ ಒಂದು ಕೋಣೆಯಿಂದ ಇನ್ನೊಂದು ಕೋಣೆಗೆ ಹೋಗಲು ಯಾರ ಅಪ್ಪಣೆಯೂ ಬೇಕಾಗಿಲ್ಲ.
ಗೋವಾ ಭಾರತದ ಅವಿಭಾಜ್ಯ ಅಂಗ ಎಂದು ನ್ಯಾಯಾಧೀಶರ ಮುಖಕ್ಕೆ ಹೊಡೆದಂತೆ ಅವತ್ತು ಹೇಳಿದರು. ಜೋಶಿಯವರ ಈ ಧೀರ ನುಡಿಗಳು ಇಡೀ ದೇಶದ ಯುವಕರಲ್ಲಿ ರೋಮಾಂಚನವನ್ನು ಉಂಟು ಮಾಡಿದ್ವು. 1955 ಆಗಸ್ಟ್ 15ರಂದು RSSನ ಸ್ವಯಂ ಸೇವಕರು ಹರಿಸಿದ ರಕ್ತ ಮತ್ತು ಬಲಿದಾನಗಳು ವ್ಯರ್ಥವಾಗಲಿಲ್ಲ. ನಿಶಸ್ತ್ರ ಸತ್ಯಾಗ್ರಹಿಗಳ ಮೇಲಿನ ಕ್ರೂರ ದಾಳಿ ಭಾರತೀಯರಲ್ಲಿ ತೀವ್ರ ಆಕ್ರೋಶವನ್ನು ಉಂಟು ಮಾಡಿತು. ದೇಶದ ಸಂಸತ್ತಿನಲ್ಲಿ ನೆಹರು ಸರ್ಕಾರದ ಮೇಲೆ ಮಿಲಿಟರಿ ಕ್ರಮಕ್ಕಾಗಿ ಭಾರೀ ಒತ್ತಡ ಸೃಷ್ಟಿಯಾಯಿತು. ಕೊನೆಗೆ ಸಾರ್ವಜನಿಕರು ಮತ್ತು ಸಂಘಟನೆಗಳ ಈ ಸುದೀರ್ಘ ಹೋರಾಟದ ಒತ್ತಡಕ್ಕೆ ಮಣಿದ ಭಾರತ ಸರ್ಕಾರ 1961ರ ಡಿಸೆಂಬರ್ನಲ್ಲಿ ಭಾರತೀಯ ಸೇನೆಗೆ ಗೋವಾಕ್ಕೆ ನುಗ್ಗಲು ಆದೇಶ ನೀಡಿತು. ಇದೇ ಆಪರೇಷನ್ ವಿಜಯ್. ಭಾರತೀಯ ಸೇನೆಯ ಶೌರ್ಯದ ಮುಂದೆ ಕೇವಲ 36 ಗಂಟೆಗಳಲ್ಲಿ ಪೋರ್ಚುಗೀಸ್ ಗವರ್ನರ್ ಮ್ಯಾನ್ಯುಯಲ್ ವಸಾಲೋ ಇ ಸಿಲ್ವಾ ಶರಣಾಗತಿಯ ಪತ್ರಕ್ಕೆ ಸಹಿ ಹಾಕಿದ. ಗೋವಾ ಸಂಪೂರ್ಣವಾಗಿ ಸ್ವತಂತ್ರವಾಗಿ ಭಾರತದ ಮಡಿಲು ಸೇರಿತು. ಗೆಳೆಯರೇ, ಇಂದು ನಾವು ಗೋವಾದ ಬೀಚ್ಗಳಲ್ಲಿ ಸುಂದರ ಪ್ರಕೃತಿಯ ಮಡಿಲಲ್ಲಿ ಮುಕ್ತವಾಗಿ ಅಡ್ಡಾಡುತ್ತಿದ್ದೇವೆ ಎಂದರೆ ಅದರ ಹಿಂದೆ ತಾಯ್ನಾಡಿನ ಐಕ್ಯತೆಗಾಗಿ ಪ್ರಾಣ ಕೊಟ್ಟ ನೂರಾರು ಸ್ವಯಂ ಸೇವಕರು ಹಾಗೂ ಕ್ರಾಂತಿಕಾರಿಗಳ ಬಲಿದಾನವಿದೆ. ರಾಜಕೀಯ ಸಿದ್ಧಾಂತಗಳು ಏನೇ ಇರಲಿ, ದೇಶಕ್ಕೆ ಆಪತ್ತು ಬಂದಾಗ ರಾಜಾಬಾವು ಮಹಾಕಾಲ್ನಂತಹ RSS ಸ್ವಯಂ ಸೇವಕರು ಹರಿಸಿದ ರಕ್ತ ಸಿಕ್ತ ಇತಿಹಾಸಗಳು ಇವತ್ತಿಗೂ ಇತಿಹಾಸದ ಪುಟದಲ್ಲಿ ಅಜರಾಮರ. ಈ ಐತಿಹಾಸಿಕ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ದೇಶದ ಉದ್ದಗಲಕ್ಕೂ ಇಂತಹ ರೋಮಾಂಚನಕಾರಿ ಇತಿಹಾಸವನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿಕೊಳ್ಳಿ. ಜೈ ಹಿಂದ್, ಜೈ ಭಾರತ್.